ಪ್ರೀತಿ ಹೆಸರಲ್ಲಿ ನಡೆದ ಭೀಕರ ಕೊಲೆ. ಪ್ರಿಯಕರನನ್ನೇ ಸಜೀವ ದಹನ ಮಾಡಿದ ಪ್ರೇಯಸಿ. ಬೆಂಗಳೂರಿನಲ್ಲಿ ಪ್ರೀತಿ ಹೆಸರಲ್ಲಿ ಮತ್ತೊಂದು ಕ್ರೂರ ಘಟನೆ ನಡೆದಿದೆ. ತಾನು ಪ್ರೀತಿಸಿದ ಹುಡುಗ ಕೈ ಕೊಡುತ್ತಾನೆ ಎಂಬ ಕಾರಣಕ್ಕೆ ಪ್ರೇಯಸಿಯೇ ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಕೊಂದಿರುವ ಆಘಾತಕಾರಿ ಘಟನೆ ಬ್ಯಾಡರಹಳ್ಳಿಯಲ್ಲಿ ನಡೆದಿದೆ. ಸರ್ಪ್ರೈಸ್ ನೀಡುವ ನೆಪದಲ್ಲಿ ಕರೆಸಿಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿ ಸಜೀವ ದಹನ ಮಾಡಿರುವ ಈ ಪ್ರಕರಣದ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಪ್ರೀತಿ ಎಂಬ ಪವಿತ್ರ ಬಂಧ ರಕ್ತಸಿಕ್ತವಾಗಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ಕಿರಣ್ ಎಂಬ ಯುವಕನನ್ನು ಆತನ ಪ್ರೇಯಸಿ ಪ್ರೇಮ ಎಂಬುವವಳು ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದ್ದಾಳೆ. ಕಳೆದ ಆಗಸ್ಟ್ನಿಂದ ಇವರ ನಡುವೆ ಪ್ರೇಮ ಸಂಬಂಧವಿತ್ತು. ಫೆಬ್ರವರಿ 14ರಂದು ಪ್ರೇಮ ಕಿರಣ್ಗೆ ಪ್ರಪೋಸ್ ಮಾಡಿದ್ಲು. ಆದರೆ ಇತ್ತೀಚೆಗೆ ಇವರ ಸಂಬಂಧದಲ್ಲಿ ಬಿರುಕು ಮೂಡಿತ್ತು. ಜಾತಿ ಕಾರಣಕ್ಕೆ ಕಿರಣ್ ಮದುವೆಗೆ ನಿರಾಕರಿಸಿದ ಎನ್ನಲಾಗಿದೆ. ಇದರಿಂದ ಕಿರಣ್ ತನ್ನನ್ನು ಅವಾಯ್ಡ್ ಮಾಡುತ್ತಿದ್ದಾನೆ ಎಂಬ ಸಂಶಯ ಪ್ರೇಮಳನ್ನು ಕಾಡತೊಡಗಿತ್ತು. ಈ ಖಿನ್ನತೆಯಲ್ಲಿದ್ದ ಪ್ರೇಮ ಕಿರಣ್ಣನ್ನು ಮುಗಿಸಿ ತಾನು ಸಾಯಬೇಕು ಎಂಬ ಭಯಾನಕ ಸ್ಕೆಚ್ ಹಾಕಿದ್ಲು. ಸರ್ಪ್ರೈಸ್ ಗಿಫ್ಟ್ ಕೊಡುವುದಾಗಿ ಕಿರಣ್ಣನ್ನು ಮನೆಗೆ ಕರೆಸಿಕೊಂಡು ಕಣ್ಣು ಮುಚ್ಚು, ನಿನಗೊಂದು ಗಿಫ್ಟ್ ಇದೆ ಎಂದು ನಂಬಿಸಿ ಕಿರಣ್ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗಳನ್ನು ಹಗ್ಗದಿಂದ ಬಿಗಿದಿದ್ಲು. ಕಿರಣ್ ಏನಾಗುತ್ತಿದೆ ಎಂದು ತಿಳಿಯುವ ಮೊದಲೇ ಆತನ ಮೇಲೆ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಈ ಕೃತ್ಯವನ್ನೆಲ್ಲ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳಲು ವಿಡಿಯೋ ಆನ್ ಮಾಡಿದ್ದು ಮತ್ತಷ್ಟು ಆತಂಕಕಾರಿ ಸಂಗತಿಯಾಗಿದೆ. ಬೆಂಕಿ ಹಚ್ಚಿದ ತಕ್ಷಣ ಕಿರಣ್ ನರಳಾಟ ಕಂಡು ಗಾಬರಿಯಾದ ಪ್ರೇಮ ಬಾತ್ರೂಮ್ಗೆ ಓಡಿ ಹೋಗಿದ್ದಾಳೆ. ನಂತರ ಮನೆಯಿಂದ ಹೊರಗೆ ಬಂದಿದ್ದಾಳೆ. ಅಷ್ಟರಲ್ಲಾಗಲೇ ಕಿರಣ್ ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಗಿದ್ದ. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪ್ರೇಮಳನ್ನು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಗೆ ವೇಳೆ ಆತ ಸಿಗದಿದ್ರೆ ಯಾರಿಗೂ ಸಿಗಬಾರದು ಎಂದು ಕೊಲೆ ಮಾಡಿರುವುದಾಗಿ ಆಕೆ ಒಪ್ಪಿಕೊಂಡಿದ್ದಾಳೆ. ಸದ್ಯ ಬ್ಯಾಡರಹಳ್ಳಿ ಪೊಲೀಸರು ಆರೋಪಿ ಪ್ರೇಮಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಪ್ರೀತಿ ಹೆಸರಲ್ಲಿ ನಡೆದ ಈ ಬ್ರೂಟಲ್ ಮರ್ಡರ್ ಈಗ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ.